ಈಗ 2 ತಿಂಗಳಾಗ್ತಾ ಇದೆ, 3 ದಿನದಲ್ಲಿ ಸಾಧನೆಗಳು ಮಾಡ್ತೀವಿ. ಸೊ 2 ತಿಂಗಳ ಏನಾದರೂ ಪ್ರೋಸೆಸ್ ಕಾಣ್ತಿದೆ, ಹೇಗಿದೆ ಸರ್? ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಅವರ ಬದಲಾವಣೆ ಅಂತಕ್ಕಂಥ ಕೂಗು ಕಾಂಗ್ರೆಸ್ ಸರ್ಕಾರ ಬಂದ ಮೊದಲನೇ ದಿನದಿಂದಲೂ ಪ್ರಾರಂಭ ಆಗಿತ್ತು. 2.5 ವರ್ಷ ಆದ ನಂತರ ಅಧಿಕಾರ ಬದಲಾವಣೆ, ಅಧಿಕಾರ ಹಸ್ತಾಂತರ ಅಂತಕ್ಕಂಥದ್ದು ಏನು ಪ್ರಾರಂಭ ಆಗಿತ್ತು, ಅದು ಆಗ್ತಿದ್ದ ಹಾಗೆ ಕಾಂಗ್ರೆಸ್ನವರು ಬಿಂಬಿಸ್ತಾ ಇದ್ದಂಥ ರೀತಿ ನೋಡಿದ್ರೆ ಆಗ್ತಿದ್ದ ಹಾಗೆ ಅನೇಕ ಅಭಿವೃದ್ಧಿಯ ಪರವಾದಂಥ ಯೋಜನೆಗಳನ್ನು ರಾಜ್ಯದಲ್ಲಿ ತರ್ತಕ್ಕಂಥ ಒಂದು ಯೋಜನೆಗಳು ಆಗ್ಬಿಟ್ಟಿದೆ. ಅದೇ ರೀತಿ ಬಹಳಷ್ಟು ಬದಲಾವಣೆಗಳು ಬಂದ್ಬಿಡುತ್ತೆ ಅಂತಕ್ಕಂಥ ಒಂದು ಬಿಂಬಿಸ್ತಕ್ಕಂಥ ಒಂದು ವಿಚಾರ ನಡೀತಾನೆ ಬಂತು. ಆದರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯ ಕುರ್ಚಿ ಅಲಂಕರಿಸಿದ ನಂತರ ನಾಳಿದ್ದಕ್ಕೆ ಏನು 2 ತಿಂಗಳು ಮುಗಿತದೆ, 60 ದಿನ ಆಗತ್ತೆ. ಇಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಯಾವುದೇ ಒಂದು ಪ್ರಗತಿ ಆಗದೇ ಇರತಕ್ಕಂಥದ್ದು ಎಲ್ಲರಿಗೂ ರಾಜ್ಯದ ಜನತೆಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮೊದಲನೇದು, ಅವರ ಕ್ಯಾಬಿನೆಟ್ ಸಹ ಸಂಪೂರ್ಣಗೊಳಿಸದೇ ಇರತಕ್ಕಂಥದ್ದು. ಬೆಂಗಳೂರನ್ನ ನಾವು ಬಹಳಷ್ಟು ಏನು ಇವರು ಬಂದ ನಂತರನೂ ಅನೇಕ ಸುದ್ದಿಗೋಷ್ಠಿಗಳಲ್ಲಿ ಮಾತಾಡ್ತಕ್ಕಂಥದ್ದು, ನಾವು ಸುರಂಗ ರಸ್ತೆ ಮಾಡ್ತೀರಿ, ಟ್ರಾಫಿಕ್ ಕಡಿಮೆ ಮಾಡ್ತೀರಿ ಅಂತ. ಇವತ್ತಿನ ನ್ಯೂಸ್ ಪೇಪರಲ್ಲೂ ಸಹ ಆರ್ಟಿಕಲ್ ಇದೆ. ಏನು ನಮ್ಮ ಬೆಂಗಳೂರಿನ ಪೂರ್ವ ದಿಕ್ಕಿನಲ್ಲಿರ್ತಕ್ಕಂಥ IT ಕ್ಯಾಪಿಟಲ್ ಅಂತ ಇರತಕ್ಕಂಥ ಬೆಂಗಳೂರಿನಲ್ಲಿ 6,42,000ಕ್ಕೂ ಮೇಲ್ಪಟ್ಟು ಜನ ರಿಂಗ್ ರೋಡ್ನಲ್ಲಿ KR ಪುರಮಿಂದ ಕಡೆ ಸರ್ಜಾಪುರ ರೋಡ್ ಕಡೆಗೆ ದಿನನಿತ್ಯ ಪ್ರವಾಸ ಮಾಡ್ತಾರೆ. ಆ ಭಾಗಗಳಲ್ಲಿರ್ತಕ್ಕಂಥ IT ಕಂಪನಿಗಳಲ್ಲಿ ಅಷ್ಟು ಎಂಪ್ಲಾಯೀಸ್ ಇದ್ದಾರೆ. ಆದರೆ ದಿನನಿತ್ಯ ನಾನು ಸಹ ಬೆಂಗಳೂರು ಪೂರ್ವದಲ್ಲಿ ವಾಸ ಇರತಕ್ಕಂಥವನು, ಈಗ ನಮ್ಮ ಕಾರ್ಯಾಲಯದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ರಿ, ಎಷ್ಟು ಸಮಸ್ಯೆ ಆಗ್ತದೆ ಒಂದು ಸಾಮಾನ್ಯ ವ್ಯಕ್ತಿಗೆ ಬೆಂಗಳೂರು ಅಥವಾ ಮಲ್ಲೇಶ್ವರದಲ್ಲಿ ಬರಬೇಕು ಕಾರ್ಯಾಲಯಕ್ಕೆ, ಅಥವಾ ಬೆಂಗಳೂರಿನಲ್ಲಿ ಓಡಾಡಬೇಕು ಅಂತಕ್ಕಂಥ ಸಮಸ್ಯೆ. ಯಾವುದೇ ರೀತಿಯಾದಂಥ ಪ್ರಗತಿ ರಾಜ್ಯದಲ್ಲಿ ಕಂಡೇ ಇಲ್ಲ. ಕಾವೇರಿ ನೀರಿನ ವಿಚಾರವಾಗಿ ತಗೊಂಡಾಗ, ಕಾವೇರಿ ನೀರು ಇವತ್ತು ನೀರು ನಮಗೆ ಇಲ್ಲ, ಮಳೆ ಇಲ್ವೇ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಒಂದಷ್ಟು ತಮಿಳುನಾಡು ಬಿಟ್ಟಿರ್ತಕ್ಕಂಥದ್ದಾಗಲಿ. ಹಾಗೆ ಇದನ್ನೆಲ್ಲವನ್ನೂ ಬಿಟ್ಟು ಎಂಥ ಯೋಜನೆಗಳಿಗೆ ಕೈ ಹಾಕ್ತಿದ್ದಾರೆ ಮುಖ್ಯಮಂತ್ರಿ ಅವರು ಅಂದರೆ, ಖಾಲಿ ಸೈಟ್ ಇದ್ರೆ ನೀವು 5 ವರ್ಷದ ಒಳಗಡೆ ಮನೆ ಕಟ್ಟಿಲ್ಲ ಅಂದರೆ ಸೈಟನ್ನು ನಾವು ಮುತ್ತಿಗೆ ಹಾಕ್ಕೊಳ್ತೀರಿ, ಸೈಟ್ ಸರ್ಕಾರಕ್ಕೆ ತಗೊಳ್ತೀರಿ ಅಂತಕ್ಕಂಥ ವಿಚಾರಗಳು. ಅಂದರೆ ಡೈವರ್ಟ್ ಮಾಡೋದಕ್ಕೆ ಸಾಮಾನ್ಯ ಜನರ ಮನಸ್ಥಿತಿನಲ್ಲಿ ಏನು ಅಭಿವೃದ್ಧಿ ಆಗ್ತಿಲ್ಲ ಅನ್ನೋ ಅಂಶವನ್ನ ಜನರಲ್ಲಿ ಬರಬಾರ್ದು, ಅದನ್ನು ಡೈವರ್ಟ್ ಮಾಡಲಿಕ್ಕೆ ಏನು ಬೇಕೋ ಮಾಡ್ತಿದ್ದಾರೆ ವಿನಃ ರಾಜ್ಯದ ಜನತೆಗೆ ಅಥವಾ ಬೆಂಗಳೂರಿನ ಜನತೆಗೆ ಒಂದೇ ಒಂದು ಅಭಿವೃದ್ಧಿಯ ಯೋಜನೆಯನ್ನು 60 ದಿನ ಮುಗಿದ ನಂತರವೂ ಆಗ್ತಿಲ್ಲ. ಇನ್ನು ವರ್ಷದಲ್ಲಿ ಚುನಾವಣೆ ಹತ್ರ ಆಗತ್ತೆ, ಅಲ್ಲಿಗೆ ಮುಗಿದೇ ಹೋಗುತ್ತೆ, ಗೊತ್ತಿಲ್ಲ. ಇವರು ಇನ್ನು ಬೇರೆ ಅಂಶಗಳು ಕೆಲವೊಂದು ನಾವು ಮಾತಾಡ್ಲಿಕ್ಕೆ ಹೋಗಲ್ಲ. ಆದರೆ ಆ ಅಂಶಗಳನ್ನು ನೋಡ್ತಾ ಇದ್ದಾಗ, ಅವ್ರು ಮಾತಾಡ್ತಕ್ಕಂಥ ವಿಚಾರಗಳು ಮತ್ತು ಅವ್ರ ಶೈಲಿ ನೋಡಿದಾಗ ಎಲ್ಲೋ ರಾಜ್ಯದಲ್ಲಿ ಬದಲಾವಣೆ ಬರುತ್ತೆ ಅನ್ನೋದು ಇದು ಕನಸಾಗೆ ಉಳಿತದೆ. ಆ ಕನಸು ನನಸಾಗಬೇಕಾದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಭಾಜಪ ಸರ್ಕಾರ ಬಂದಾಗಲೇ ಇದಾಗೋದು ಅಂತಕ್ಕಂಥ ವಿಚಾರ. ಸರ್ವಪಕ್ಷ ಸಭೆ ಕರೆಯೋದಕ್ಕೆ ಮೊದಲೇ ಎಲ್ಲ ಏನ್ ಬೇಕೋ ಮಾಡ್ಬಿಟ್ಟು ಸರ್ವಪಕ್ಷ ಸಭೆ ಅಂತಕ್ಕಂಥದ್ದು ಒಂದು ಗೊತ್ತಿಲ್ಲ. ಇದು ಹಿಂದೆ ಇದೇ ರೀತಿ ಒಂದ್ಸರಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಳೆ ಅಂತಕ್ಕಂಥದ್ದು ಇಲ್ಲದೆ ಬರಗಾಲ ಬರ್ತಕ್ಕಂಥ ಪರಿಸ್ಥಿತಿ ಆಗಿತ್ತು. ಈಗಲೂ ಅದೇ ರೀತಿ ಆಗುವ ಪರಿಸ್ಥಿತಿಗೆ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಯಾವ ಸರ್ವಪಕ್ಷ ಸಭೆ, ಇನ್ನೊಂದು ಸಭೆ ಎಲ್ಲನೂ ಮಾಡ್ತಕ್ಕಂಥದ್ದು ಬರೀ ಐವಾಶ್ಗೋಸ್ಕರ ಮಾಡ್ತಿದ್ದಾರೆ ವಿನಃ ಯಾವುದೇ ಒಂದು ಕಾರ್ಯ ರೂಪಕ್ಕೆ ಯಾವುದೂ ಒಂದು ಯೋಜನೆಗಳು ಬರೋದಿಲ್ಲ.